ಬಿಪಿಎಲ್ ಕಾರ್ಡ್ ರದ್ದಿನ ಬಗ್ಗೆ ಜನರಲ್ಲಿ ಕಳವಳ ಸೃಷ್ಟಿಯಾಗ್ತಾ ಇದೆ. ಸರ್ಕಾರದ ದಾಖಲೆಯಲ್ಲಿ ಸುಮಾರು 22 ಲಕ್ಷ ಅನರ್ಹ ಕಾರ್ಡ್ಗಳಿದಾವೆ. ಇದು ಸರ್ಕಾರದ ದಾಖಲೆಯೇ ಬಿಚ್ಚಿಟ್ಟಿರುವಂತಹ ಮಾಹಿತಿಯಾಗಿದೆ. ರಾಜ್ಯದ 22,62,482 ಬಿಪಿಎಲ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ. 22.5 ಲಕ್ಷ. ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆ ಈ ಮಾಹಿತಿಯನ್ನು ನೀಡಿದೆ. ಆಗಸ್ಟ್ ತಿಂಗಳಲ್ಲೇ ಈ ಬಗ್ಗೆ ಇ ಗವರ್ನೆನ್ಸ್ ಮಾಹಿತಿ ಕೊಟ್ಟಿದೆ. ಇದೇ ಮಾಹಿತಿಯನ್ನು ಆಧರಿಸಿ ಈಗ ಆಪರೇಷನ್ ಬಿಪಿಎಲ್ ಆರಂಭಿಸಲಾಗಿದೆ. ಬಟ್ ನಿಜವಾಗಲೂ ಕೂಡ ಇದರ ಅವಶ್ಯಕತೆ ಇದ್ದಂತಹ ಕೆಲವು ಕುಟುಂಬಗಳಿಂದ ಕೂಡ ಅದನ್ನ ಕಸಿದುಕೊಳ್ಳಲಾಗ್ತಾ ಇರೋದ್ರಿಂದ ಒಂದಷ್ಟು ಕುಟುಂಬಗಳು ಕಳವಳ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ನಮ್ಮ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿದ್ರೆ ಬದುಕೋದು ಹೇಗಪ್ಪ ಅನ್ನುವಂಥ ಯೋಚನೆ ಒಂದಷ್ಟು ಕುಟುಂಬಗಳಿಗೆ. ಯಾಕಂದ್ರೆ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ಎಷ್ಟೋ ಬಡ ಕುಟುಂಬಗಳಿದ್ದಾವೆ. ಅಕ್ರಮವಾಗಿರುವಂತಹ ಬಿಪಿಎಲ್ ಕಾರ್ಡ್ಗಳನ್ನು ಹುಡುಕಿ ಯಾರು ಈಗಾಗಲೇ ಉಳ್ಳವರಿದ್ದಾರೋ ಅಂಥವರು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ ಆ ಕಾರ್ಡ್ಗಳನ್ನು ರದ್ದುಗೊಳಿಸಿದ್ರೆ ಸಮಸ್ಯೆ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಅಬ್ದುಲ್ ಸತ್ತಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಈಗ ಆಪರೇಷನ್ ಬಿಪಿಎಲ್ ಕಾರ್ಡ್ ನಲ್ಲಿ ಪಾಪ ಬಡವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾ ಇದೆಯಾ ಸರ್ಕಾರ ಹಿಂದು ಮುಂದೆ ನೋಡದೆ ಇಂಥ ಕಾರ್ಡ್ಗಳು ರದ್ದು ಮಾಡೋದ್ರಿಂದ? ಮೇ ಬಿ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. 22,62,482 ಬಿಪಿಎಲ್ ಕಾರ್ಡ್ಗಳು ರದ್ದಾಗುವಂತ ಸಾಧ್ಯತೆ ಇದೆ. ಈ ಪೈಕಿ ಇನ್ನೆಷ್ಟು ಕುಟುಂಬಗಳಿಗೆ ಈ ತರ ಶಾಕ್ ಎದುರಾಗೋದಕ್ಕಿದೆಯೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಅದನ್ನು ಪರಾಮರ್ಶಿಸಿ ಈ ರೀತಿ ಕ್ರಮ ಕೈಗೊಳ್ತಿದ್ದಾರೋ ಅದು ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಯಾರು ಅರ್ಹರಿದ್ದಾರೋ ಅಂಥವ್ರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಸಿಗಬೇಕು, ಅದರ ಸವಲತ್ತುಗಳು ಸಿಗಬೇಕು, ಹೌದು. ಆದರೆ ಒಂದಷ್ಟು ಕುಟುಂಬಗಳಿಗೆ ಅದಕ್ಕೆ ಅವರು ಅರ್ಹರಾಗಿದ್ರೂ ಕೂಡ ಅಂಥವರ ಕೈಯಿಂದ ಇದು ಕಸಿದುಕೊಳ್ತಾ ಇರುವಾಗ ಅಂಥ ಕುಟುಂಬಗಳಿಗೆ ಒಂದಷ್ಟು ಭಯ ಆತಂಕ ಈಗ ಕಾಡ್ತಾ ಇದೆ. ಯಾವ ರೀತಿ ಡೇಟಾ ಇದೆ ಹಾಗಿದ್ರೆ ರಾಜ್ಯ ಸರ್ಕಾರದ ಬಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸತ್ತಾರ್, ಈ ಆಪರೇಷನ್ ಬಿಪಿಎಲ್ ಕಾರ್ಡ್ನಲ್ಲಿ ನಿಜಕ್ಕೂ ಬಡವರಿಗೂ ಸಂಕಷ್ಟ ಎದುರಾಗಬಹುದಾ? ಯಾವ ರೀತಿ ಆ ಮಾನದಂಡದ ಮೇಲೆ ಸರ್ಕಾರ ಈ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ? ವಿಜಯ್, ರಾಜ್ಯದ ಸರಿಸುಮಾರು 22 ಲಕ್ಷ, ಬರೋಬ್ಬರ್ 22 ಲಕ್ಷ ಏನು ರೇಷನ್ ಕಾರ್ಡ್ ಅನ್ನು ಇದೀಗ ಎಪಿಎಲ್ ಆಗಿ ಕನ್ವರ್ಟ್ ಮಾಡಲು ಒಂದಿಷ್ಟನ್ನು ಕ್ಯಾನ್ಸಲ್ ಮಾಡಲು ಕೂಡ ಮುಂದಾಗಿರುವಂಥದ್ದು. ಕೆಲವೊಂದಿಷ್ಟು ಮಾನದಂಡಗಳ ಆಧಾರದಲ್ಲಿ ಪ್ರಮುಖವಾಗಿ ಯಾರಿಗೆ 1,20,000ಕ್ಕಿಂತ ಅಧಿಕ ಏನು ಆದಾಯ ವಾರ್ಷಿಕವಾಗಿ ಆದಾಯ ಹೊಂದಿದ್ದಾರೋ, ಅದರ ಜೊತೆಗೆ ಸರ್ಕಾರಿ ನೌಕರಿ ಆಗಿರ್ಬೋದು, ಅರೆ ಸರ್ಕಾರಿ ನೌಕರಿ ಆಗಿರ್ಬೋದು, ಅನುದಾನ ರಹಿತ ಶಾಲೆಗಳು ಕೂಡ ಕೆಲಸ ಮಾಡಿರುವಂತಹ ನೌಕರರಾಗಿರ್ಬೋದು, ಅದರ ಜೊತೆಗೆ ಯಾರು ಟ್ಯಾಕ್ಸ್ ಪೇಯರ್ ಇರ್ತಾರೋ ಅವರಿಗೆ ವೈಟ್ ಬೋರ್ಡ್ ಕಾರ್ಡ್ ಹೊಂದಿದ್ದಲ್ಲಿ ಅಂಥವರ ಕಾರ್ಡ್ ಅನ್ನು ಇದೀಗ ರದ್ದು ಮಾಡಲು ಒಂದಿಷ್ಟನ್ನು ಎಪಿಎಲ್ ಮಾಡಲು ಮುಂದಾಗಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಯಾವಾಗ ಈ ರೀತಿಯ ವಿಚಾರ ಗೊತ್ತಾಯಿತು ಜನರು ಕೂಡ ಇದೀಗ ನ್ಯಾಯಬೆಲೆ ಅಂಗಡಿ ಹತ್ರ ಬರ್ತಾ ಇದ್ದಾರೆ. ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ, ಸದ್ಯ ನನಗೆ ನಿಂತಿರುವಂಥದ್ದು ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯ ಮುಂದೆ. ಇಲ್ಲಿಯ ಜನರು ಕೂಡ ಇದೀಗ ಯಾವಾಗ ರೇಷನ್ ಕಾರ್ಡ್ ರದ್ದಾಗುತ್ತೆ ಅನ್ನೋ ವಿಚಾರ ಗೊತ್ತಾಯಿತು, ಇಲ್ಲಿಯ ಜನರು ಕೂಡ ಇದೀಗ ನ್ಯಾಯಬೆಲೆ ಅಂಗಡಿ ಹತ್ರ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಈ ಒಂದು ನ್ಯಾಯಬೆಲೆ ಅಂಗಡಿಯ ಮುಂದೆ ಒಂದಿಷ್ಟು ಜನರ ರೇಷನ್ ಕಾರ್ಡ್ ಯಾರ್ಯಾರು ರದ್ದಾಗುತ್ತೆ ಅವರ ಲಿಸ್ಟ್ ಅನ್ನು ಕೂಡ ಹಾಕಲಾಗಿತ್ತು. ಜನರು ಕೂಡ ತಮ್ಮ ಏನು ರೇಷನ್ ಕಾರ್ಡ್ ರದ್ದಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕದಲ್ಲೇ ಬಂದು ಇದೀಗ ಈ ಒಂದು ಏನು ರೇಷನ್ ಅಂಗಡಿಯ ಮುಂದೆ ಬಂದು ಜನ ಕ್ಯೂ ನಿಂತಿರುವಂತಹ ತಮ್ಮ ಅಲಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಇದರಿಂದ ಕೂಡ ನಮ್ಮ ಜೀವನ ನಿಂತಿದೆ. ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ಇದರಲ್ಲೇ ಕೂಡ ನಮ್ಮ ಜೀವನ ನಿಂತಿರುವಂತದ್ದು. ಯಾವುದೇ ಕಾರಣ ಕೂಡ ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಬೇಡಿ ಅನ್ನೋ ಕಾರಣಕ್ಕೆ ಜನರು ಕೂಡ ಇದೀಗ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ರೇಷನ್ ಮುಂದೆ ಬಂದು ಕ್ಯೂ ನಿಂತಿದ್ದಾರೆ. ಇಲ್ಲಿ ರೇಷನ್ ಅಂಗಡಿಯವರು ಇದ್ದಾರೆ, ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ನಿಮ್ಮ ಈ ಒಂದು ಅಂಗಡಿಯಲ್ಲಿ ಎಷ್ಟು ಕಾರ್ಡ್ ರದ್ದಾಗಿದೆ ಸರ್? ನಮ್ದೊಂದು 20 ಕಾರ್ಡ್ ಆಗಿರ್ಬೋದು ಸರ್. ಅದು ಒಂದು 20 ಕಾರ್ಡ್ ಕಟ್ ಆಗಿದೆ ಸರ್. ನಮ್ದೊಂದು ಜನ ಏನಂತಾರೆ ಸರ್ ಅಂತ ಕಾರ್ಡ್ ರದ್ದಾಗಿರೋ ವಿಚಾರ ಗೊತ್ತಾಗಿರೋದು? ಈ ಕಡೆ ನಮ್ಮ ಪಾಪ ಗಾರ್ಮೆಂಟ್ಸ್ಗೆ ಹೋಗೋಂಥ ವ್ಯಕ್ತಿಗಳು ಅವ್ರಿಗೆ ವಿಚಾರನೇ ಗೊತ್ತಿಲ್ಲ. ಕಾರ್ಡ್ ಕಟ್ ಆಗಿರೋದು ಯಾವ ಥರ ಏನು ಅಂತ ಅವ್ರಿಗೆ ಗಮನಕ್ಕೂ ಗೊತ್ತಿಲ್ಲ. ಏಕಾಏಕಿ ಎಪಿಎಲ್ ಆಗಿರುತ್ತೆ. ಏನಕ್ಕೆ ಅಂತ ನಮ್ಮನ್ನ ಕೇಳಿದಾಗ ನಾವು ಹೇಳಿದ್ದೀವಿ ನಿಮ್ದು ಈ ಥರ IT ಇದೆ ಅಂತ. ಅವ್ರದ್ದು IT ಇಲ್ಲ ಅಂತ ಅಂದಾಗ ಆಮೇಲೆ ಗೊತ್ತಾಗಿದೆ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಾದ್ರೆ 1,000 ಮಾನದಂಡ ಕಟ್ಟಿದ್ರಲ್ಲ, ಅದರಿಂದ ಅವ್ರಿಗೆ IT ಅಂತ ತೋರಿಸಿ ಅವ್ರದ್ದು ಕಾರ್ಡ್ಗಳು ಕಟ್ ಆಗಿದೆ. ಆಮೇಲೆ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಅವ್ರೀಗ ಫುಡ್ ಆಫೀಸ್ ಕಡೆಗೆ ಹೋಗಿ ಅವ್ರಿಗೆ ವಿಚಾರಣೆ ಮಾಡ್ತೀವಿ. ಅಂದ್ರೆ ಅಕ್ಕಿಗಂತಲ್ಲಿ ಕ್ಯೂ ನಿಂತು ಅವರ ರೇಷನ್ ಕಾರ್ಡ್ ರದ್ದಾಗಿ ಗೊತ್ತಾಗಿ ವಾಪಸ್ ಹೋಗಿರುವ ಎಷ್ಟು ಹೋಗಿದ್ದಾರೆ? ಒಂದು 10-15 ಜನ ಇದ್ದಾರೆ ಸರ್. ಅದಕ್ಕಿಂತ ಮುಂಚೆ ಗೊತ್ತಾಗ್ದವ್ರು ನಾವು ತಿಳಿಸಿದ್ದೀವಿ ನಿಮ್ದು ಹಿಂಗಾಗಿದೆ ಅಂತ. ನಾವು ಫಸ್ಟೇ ಅವ್ರಿಗೂ ಈಗ ನಮ್ಗೆ ಗೊತ್ತಾಗುತ್ತಲ್ಲ, ಈಗ ಬಂದಂಥ ವ್ಯಕ್ತಿಗಳು ಅವ್ರಿಗೆ ನಾವೇ ಫಸ್ಟ್ ಹೇಳಿದ್ದು ನೋಡಿದ್ವಿ ನಿಮ್ದು ಈ ಥರ ಕಾರ್ಡ್ ಈ ಥರ ಆಗಿದೆ ಅಂತ ಹೇಳಿದ್ದೀವಿ. ಈ ಥರ ಎಲ್ಲ ಇದೆ ಸರ್.
ವಿಜಯ್ ಅಂದ್ರೆ ಒಂದಿಷ್ಟು ಜನ ಮಾನದಂಡ ಆಧಾರದ ಮೇಲೆ ರದ್ದಾಗಿದ್ರು ಕೂಡ ಕೆಲವೊಂದು ಫಲಾನುಭವಿಗಳು ರದ್ದಾಗಿರುವಂತ ಅಂದ್ರೆ ಬಡ ಜನರಾಗಿರ್ಬೋದು, ಯಾವುದೇ ರೀತಿ ಸ್ವಂತ ಮನೆ ಇಲ್ಲದವರಾಗಿರ್ಬೋದು, ಅಂದ್ರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಜನರ ಕಾರ್ಡ್ ಕೂಡ ರದ್ದಾಗಿರುವಂತದ್ದು. ಜನರು ಇದೀಗ ಯಾವುದೇ ಕಾರಣಕ್ಕೂ ನಮ್ಮ ರೇಷನ್ ಕಾರ್ಡ್ ರದ್ದು ಮಾಡಬೇಡಿ ಅಂತ ಒಂದು ಕಡೆ ಆಹಾರ ಇಲಾಖೆ ಅಧಿಕಾರಿಗಳ ಕಚೇರಿ ಕದ ತಟ್ಟಿದ್ರೆ, ಮತ್ತೊಂದಿಷ್ಟು ಬಡ ಜನರು ಅವ್ರಿಗೆ ಗೊತ್ತಾಗದೆ ನ್ಯಾಯಬೆಲೆ ಅಂಗಡಿಯ ಮುಂದೆ ಬಂದು ತಮ್ಮ ಅಳಲನ್ನು ತೊಡ್ಕೊತಾ ಇದ್ದಾರೆ. ಯಾವುದೇ ಕಾರಣ ಕೂಡ ನಮ್ಮ ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಬೇಡಿ ಅನ್ನೋ ಅಳಲನ್ನು ತೊಡ್ಕೊತಾ ಇರುವುದು. ಪ್ರಮುಖವಾಗಿ ಇಲ್ಲಿ ವಿಚಾರ ಏನಂದ್ರೆ ಒಂದಿಷ್ಟು ಮಾನದಂಡ ಇದೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ ವಾರ್ಷಿಕವಾಗಿ 1,20,000 ಆದಾಯ ಆಗಿರ್ಬೋದು. ಅದರ ಜೊತೆಗೆ ಕೆಲವೊಂದು ಈಗ ಈ ಸಿಟಿಜನ್ರಲ್ಲಿ ಅಂದ್ರೆ ಈ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ರದ್ದಾಗಿದೆ. ಅಂದ್ರೆ ಹಳ್ಳಿ ಕಡೆ 7.5 ಎಕರೆಗಿಂತ ತತ್ಸಮಾನ ಭೂಮಿ ಹೊಂದಿದ್ದಾರೆ, ಅವರ ರೇಷನ್ ಕಾರ್ಡ್ ರದ್ದು ಮಾಡಲಾಗಿದೆ. ಸಿಟಿ ಕಡೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಜನ ಬೀದಿ ವ್ಯಾಪಾರಿಗಳ ರದ್ದಾಗಿದೆ. ಯಾಕೆಂದ್ರೆ ಅವರು ಫೋನ್ ಪೇ ಅಂದ್ರೆ ವಾರ್ಷಿಕವಾಗಿ 1,20,000 ಆದಾಯ ಹೊಂದಿದವರು ರದ್ದಾಗುತ್ತಲ್ಲ, ಈ ಬೀದಿ ವ್ಯಾಪಾರಿಗಳು ಯಾಕೆ ರದ್ದಾಗಿದೆ ಅಂದ್ರೆ ಕೆಲವೊಂದು ಹಬ್ಬದ ಸಮಯದೊಳಗೆ ಹೆಚ್ಚುವರಿಯ ವ್ಯಾಪಾರ ಆಗಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.